ಬೆಳ್ಳುಳ್ಳಿ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ ಸರ್ ಇದರಲ್ಲಿ, ಆದರೆ ಪೇಪರಲ್ಲೆಲ್ಲ ಡಾಕ್ಟರ್ಸ್ ಎಲ್ಲ ಮೆಡಿಸಿನಲ್ ವ್ಯಾಲ್ಯೂಸ್ ತುಂಬ ಇದಾವೆ ತಿನ್ನಬೇಕು ಅಂತ. ಅದು ಏನಂತ ಸಾರ್ ಹತ್ರ ಕೇಳಬೇಕಂತ ಡಾಕ್ಟರ್ನೇ ಕೇಳಿ. ಡಾಕ್ಟರ್ನ ಕೇಳ. ಸೊ ಬೆಳ್ಳುಳ್ಳಿ ಆನಿಯನ್ನು ಬೆಳ್ಳುಳ್ಳಿ ತಿನ್ನಬಾರ್ದು ಅಂತ ರೀಸನ್ ಏನಂದರೆ, ಇಟ್ಸ್ ಎ ಬ್ಲ್ಯಾಕ್ ಎನರ್ಜಿ. ಅರ ಅಂತೀವಲ್ವಾ, ವಾಟ್ ಈಸ್ ಅರ? ನಮ್ಮ ಸುತ್ತಮುತ್ತ ಒಂದು ಪ್ರಾಣ ಅಂದರೆ ಒಂದಿರುತ್ತೆ, ಪ್ರಭಾವಳಿ. ಸೊ ಆ ಪ್ರಭಾವಳಿ ಬೆಳ್ಳುಳ್ಳಿಗೆ ಬ್ಲ್ಯಾಕ್ ಕಲರ್ ಆಗಿರುತ್ತೆ. ಬ್ಲ್ಯಾಕ್ ಕಲರ್, ಬ್ಲ್ಯಾಕ್ ಅಂದರೆ ಎನರ್ಜಿ ಡ್ರೈನ್ ಆಗಿಬಿಡುತ್ತೆ. ಇನ್ನೊಂದು ಬೆಳ್ಳುಳ್ಳಲ್ಲಿ ಸಲ್ಫರ್ ಇರುತ್ತೆ, ಸಲ್ಫರ್. ಆ ಸಲ್ಫರ್ ಅನ್ನೋ ಕೆಮಿಕಲ್ಲು ಆ್ಯಕ್ಚುಲಿ ಇಟ್ ಈಸ್ ಗುಡ್ ಫಾರ್ ಫಿಸಿಕಲ್ ಬಾಡಿಗೆ ಹೆಲ್ಪ್ ಆಗುತ್ತೆ, ಬ್ಲಡ್ ಥಿನ್ನಿಂಗ್ ಆಗುತ್ತೆ. ಬಟ್ ಥರ್ಡ್ ಐ ಓಪನ್ ಆಗಲ್ಲ, ಕ್ಯಾಲ್ಸಿಫೈ ಆಗುತ್ತೆ. ಸೊ ಒಂದು ಬೆನಿಫಿಟ್ ಇದೆ ಫಿಸಿಕಲ್ ಆಗಿ. ಸೊ ನಿಮ್ಗೆ ಒಂದು ಬೆನಿಫಿಟ್ ತೋರಿಸಿ ನೀವು ಸ್ಪಿರಿಚುವಲ್ ಆಗಿ ಡೆವಲಪ್ ಮಾಡಬಾರ್ದು ಅಂತ ಇದು ಬ್ಲ್ಯಾಕ್ ಶರ್ಟ್ಸ್ ಕ್ರಿಯೇಟ್ ಮಾಡೋದು ಒಂದು ಫುಡ್ಡು. ಯಾಕೆ ಥರ್ಡ್ ಐ ಕ್ಲೋಸ್ ಆಗ್ತಾ ಇದೆ ಅಂದರೆ ಇಟ್ ಈಸ್ ಕಂಟೆಂಟ್ ಆಫ್ ಸಲ್ಫರ್. ಇನ್ನೊಂದು ಪ್ರಭಾವಳಿ ಬ್ಲ್ಯಾಕ್ ಕಲರ್ ಆಗಿರುತ್ತೆ. ನಾವು ಎಷ್ಟು ಧ್ಯಾನ ಮಾಡಲಿದ್ರೂ ಆ ಎನರ್ಜಿ ಡ್ರೈನ್ ಔಟ್ ಆಗುತ್ತೆ. ಸೊ ನೀವು ಬಿಟ್ಟು ಒಂದು ಸಲ ಮಾಡಿ, ಒಂದು 40 ಡೇಸು ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಥರ್ಡ್ ಐ ಓಪನ್ ಆಗಲ್ಲ. ಸೊ ತುಂಬ ಜನಗಳಿಗೆ ಪ್ರಾಬ್ಲಮ್ ಏನಂದರೆ, ಈ ಪೀನಿಯಲ್ ಗ್ಲ್ಯಾಂಡು ಒಂದು 30 ಇಯರ್ಸ್ ಆದಮೇಲೆ ಕ್ಯಾಲ್ಸಿಫೈ ಆಗಲ್ಲ. ಕ್ಯಾಲ್ಸಿಫೈ ಅಂದರೆ ಒಂದು ತೆಟ್ಟು ಥರ ಪೀನಿಯಲ್ ಗ್ಲ್ಯಾಂಡಲ್ಲಿ, ಅದು ಹಾಗಾಗಿ ಡಿಕ್ಯಾಲ್ಸಿಫೈ ಆಗಬೇಕು. ಥರ್ಡ್ ಐಯಿಂದಾನೇ ನಮಗೆ ಜ್ಞಾನ ಬರೋದು. ಅದು ಕ್ಲೋಸ್ ಆಗಿದೆ ಅಂದರೆ ನೀನು ಕಂಟ್ರೋಲ್ ಮಾಡೋಕ್ಕೆ ನಮ್ಗೆ ತುಂಬ ಈಸಿ ಆಗುತ್ತೆ. ಸೊ ಎರ್ತ್ ಮೇಲೆ ಇವಾಗ ಇಲ್ಯೂಮಿನಾಟಿ ಗ್ರೂಪ್ ಅಂತ ಒಂದಿದೆ. ಸೊ ಇಲ್ಯೂಮಿನಾಟಿ ಅಂದರೆ ಒಂದು 13 ಫ್ಯಾಮಿಲೀಸ್ ಆರ್ ಕಂಟ್ರೋಲಿಂಗ್ ದ ಎರ್ತ್. ಸೊ ಆ ಗ್ರೂಪ್ನ ಏನು ಮಾಡ್ತಾರೆ ಗೊತ್ತಾ, ನಿಂಗೆ ಒಂದು ಫಿಸಿಕಲ್ ಆಗಿ ಬೆನಿಫಿಟ್ ಕೊಡ್ತಾರೆ, ನಿನ್ನ ಸ್ಪಿರಿಚುವಲ್ಲಿ ಸಪ್ರೆಸ್ ಮಾಡ್ತಾರೆ. ಸೊ 432 ಹೆಡ್ಸ್ ಅಂತ ಒಂದು ಒಳ್ಳೆ ಮ್ಯೂಸಿಕ್ ಇದೆ. ನಮ್ಮ ಸಾಂಪ್ರದಾಯ ಮ್ಯೂಸಿಕ್ಕು ಹೀಲಿಂಗ್ ಆಗುತ್ತೆ. ಬಟ್ ಈ ಮೆಟಲ್ ಡ್ರಮ್ಸ್ ಮ್ಯೂಸಿಕ್ಕು ಹೇಳೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಬಟ್ ಇಟ್ ವಿಲ್ ಟಾರ್ಚರ್ ಯುವರ್ ಬಾಡಿ, ಮೆಟಲ್ ಮ್ಯೂಸಿಕ್ಸ್. ಆ ಥರ ಇಲ್ಯೂಮಿನಾಟಿ ಬ್ಲ್ಯಾಕ್ ಶರ್ಟ್ಸ್ ಕ್ರಿಯೇಟ್ ಮಾಡಿದ ಒಂದು ಪದಾರ್ಥ ಅದು. ಸೊ ಇಟ್ ಕಂಟೈನ್ಸ್ ವೆರಿ ವೆರಿ ಬ್ಯಾಡ್ ಇಂಗ್ರೀಡಿಯೆಂಟ್ಸ್. ಅದು ಆರ ನೋಡಿದ್ರೆ ಗೊತ್ತಾಗುತ್ತೆ ಥರ್ಡ್ ಐ ಓಪನ್ ಆದ ತಕ್ಷಣ. ಸೊ ಮಶ್ರೂಮು, ಬೆಳ್ಳುಳ್ಳಿ, ಆನಿಯನ್ ಆಲ್ಸೋ. ಆನಿಯನ್ ನಥಿಂಗ್ ವಿಲ್ ಡೂ, ಹಾರ್ಮ್ ಏನು ಮಾಡಲ್ಲ. ಬಟ್ ನಿಮಗೆ ಆ ಟೇಸ್ಟ್ ಬಡ್ಸು ಫಾರ್ಮ್ ಆಗುತ್ತೆ, ಈ ಚಿಕನ್ನು ಟೇಸ್ಟ್ ಮಾಡಬೇಕು ಅಂತ. ಅದೇ ರೀಸನ್ ಅಷ್ಟೆ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ. ಸಾರ್ ಹೇಳಿದ್ರ ಜೊತೆಗೆ ಒಂದೇ ಒಂದು ಆ್ಯಡ್ ಮಾಡ್ತೀನಿ ನಾನು. ಈ ಕ್ಷೀರ ಮಂಥನ ಅಂತ ನಡೀತು ಗೊತ್ತಲ್ಲ, ಸುರರಿಗೂ ಅಸುರರಿಗೂ. ಆ ಸುರರು ಅಸುರರು ಕ್ಷೀರ ಮಂಥನ ನಡಿಬೇಕಾದ್ರೆ ಆ ನೆಗೆಟಿವ್, ಆ ವಿಷ ಪದಾರ್ಥ ಕೆಳಗಡೆ ಬಿದ್ದೋಯ್ತಂತೆ ಭೂಮಿಗೆ, ಪೌರಾಣಿಕವಾಗಿ ಹೇಳ್ತಕ್ಕಂಥದ್ದು. ಅದು ಆ ಒಂದು ನೆಗೆಟಿವ್ ಬಿದ್ದೋದ್ಮೇಲೆ ಅಲ್ಲೇ ಮಶ್ರೂಮು ಮತ್ತು ಬೆಳ್ಳುಳ್ಳಿ ಆಗಿ ಉತ್ಪಾದನೆ ಆದಂತೆ. ಅದನ್ನು ತಿಂದರೆ ನಮಗೆ ರಜೋಗುಣ ಜಾಸ್ತಿ ಆಗುತ್ತೆ, ಥಾಟ್ಸ್ ಜಾಸ್ತಿ ಆಗುತ್ತೆ. ಆ ರಜೋಗುಣ, ಕೋಪ ಅದೆಲ್ಲ ಬರುತ್ತೆ. ಯಾರು ಧ್ಯಾನ ಮಾಡ್ತಾ ಇರ್ತಾರೆ ಮತ್ತು ಬೆಳ್ಳುಳ್ಳಿ ತಿಂತಾರೆ, ಬೆಳ್ಳುಳ್ಳಿ ತಿಂತ ಇರೋರು ಸ್ವಲ್ಪ ದಿನ ಆದಮೇಲೆ ಅವರು ನಾನ್ ವೆಜ್ಗೆ ಹೋಗ್ಬಿಡ್ತಾರೆ. ಯಾಕೆಂದರೆ ಅದು ಸಪೋರ್ಟ್ ಮಾಡುತ್ತೆ ನಾನ್ ವೆಜ್ಗೆ ಹೋಗಿ ಅಂತ. ಅದು ಸರ್, ಎಕ್ಸ್ಕ್ಯೂಸ್ ಮೀ, there are so many sulfonic drugs, especially those who are diabetics. Metformin ಅವೆಲ್ಲ ತಗೊಳ್ತಾರೆ. So many sulfonic drugs. ಮೆಟ್ಫಾರ್ಮಿನ್ ಆ ಥರ ಡಯಾಬಿಟಿಸ್ಗೆ ತಗೊಳ್ತೀವಿ. ಡಯಾಬಿಟಿಸ್ಗೆಲ್ಲ ತಗೊಳ್ತೀವಲ್ಲ, ಆ ಡಯಾಬಿಟಿಸ್ಗೆ ತಗೊಳ್ಳೋ ಡ್ರಗ್ಸು ವಿಲ್ ಇಟ್ ನಾಟ್ ಹಾರ್ಮ್ ಸ್ಪಿರಿಚುವಲ್ ಗ್ರೋತ್ ವೆನ್ ಇಟ್, ಬಿಕಾಸ್ ಇಟ್ಸ್ ಸಲ್ಫ್ಯೂನಿಯಾ ಡ್ರಗ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಗ್ರೂಪ್ ಆಫ್ ಡ್ರಗ್ಸಿಗೆ ಸೇರುತ್ತೆ ಅಂತ ಅಂದ್ಬಿಟ್ಟು. ಇವನ್ ಆಯುರ್ವೇದಿಕ್ಕಲ್ಲೂ ಕೆಲವು ಡ್ರಗ್ಸಲ್ಲಿ
ಸಲ್ಫ್ಯೂನಿಯಾ ಕಂಟೆಂಟ್ ಇರುವ ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಶುರು ಮಾಡಿದ್ದಾರೆ ಈಗ ಇತ್ತೀಚೆಗೆ, ಎಸ್ಪೆಷಲಿ ಆಯುರ್ವೇದಿಕ್ ಇದರಲ್ಲೂ ಶುರು ಮಾಡಿದ್ದಾರೆ. ವಿಲ್ ಇಟ್ ನಾಟ್ ಹಾರ್ಮ್ ಅವರ್ ಸ್ಪಿರಿಚುವಲ್ ಗ್ರೋತ್ ಅಂತ ನಾನು ಕೇಳ್ತಾ ಇದ್ದೀನಿ. ಅಂದರೆ ಮೆಡಿಸಿನ್ ಬಗ್ಗೆ ಹೇಳಬೇಕು ನಿಮಗೆ. ಡೆಫಿನೆಟ್ಲಿ ಮೆಡಿಸಿನ್ ಬಗ್ಗೆ. ಸೊ ಎನಿಬಡಿ ಹಿಯರ್ ಅಂದರೆ ದಿಸ್ ಮೆಡಿಸಿನ್ ವಿಲ್ ಕ್ಯೂರ್ ಯು ಅಂತ ಏನನ್ನ ಕಂಪನಿ ನಿಮಗೆ ಗ್ಯಾರಂಟಿ ಕೊಟ್ಟಿದ್ದೀರಾ? ಸೊ ಇಷ್ಟು ದಿನ ಯೂಸ್ ಮಾಡಿದ್ರೆ ನಿಮಗೆ ಶುಗರ್ ಹೋಗುತ್ತೆ, ಇಷ್ಟು ದಿನ ಯೂಸ್ ಮಾಡಿದರೆ ನಿಮಗೆ ಬಿ ಪಿ ಹೋಗುತ್ತೆ, ಇಷ್ಟು ದಿನ ಯೂಸ್ ಮಾಡಿದರೆ ನಿಮ್ಗೆ ಕ್ಯಾನ್ಸರ್ ಹೋಗುತ್ತೆ ಅಂತ ಏನನ್ನ ಮೆಡಿಸಿನ್ ಇದೆಯಾ? ದೇರ್ ಈಸ್ ನೋ ಕ್ಯೂರ್, ಓನ್ಲಿ ಕಂಟ್ರೋಲ್. ಅಂದರೆ ಒಂದ್ಸಲ ನಿಮಗೆ ಡಿಸೀಸ್ ಬಂದರೆ ಲೈಫ್ ಲಾಂಗ್ ನೀವು ಅವ್ರಿಗೆ ಕಸ್ಟಮರ್. ಈವನ್ ಇಫ್ ಪಬ್ಲಿಕ್ ಆಗಿ ಹೇಳ್ತೀನಿ, ಏನು ಭಯ ಏನಿಲ್ಲ. ಮೆಡಿಸಿನ್ ಈಸ್ ಅ ಮಾಫಿಯಾ. ಅಂದರೆ ಅವ್ರಿಗೆ ಕ್ಯೂರ್ ಬೇಡ. ದೇ ಡೋಂಟ್ ವಾಂಟ್ ಕ್ಯೂರ್, ದೇ ವಾಂಟ್ ಟು ಕಂಟ್ರೋಲ್. ಅಂದರೆ ಬೆಳಗ್ಗೆ ಒಂದು ಮಾತ್ರೆ, ಮಧ್ಯಾಹ್ನ ಒಂದು ಮಾತ್ರೆ, ರಾತ್ರಿ. ಅಂದರೆ ಏನು 8 hours ವರ್ಕ್ ಆಗುತ್ತೆ. ಸೊ ಸ್ಪಿರಿಚುವಲ್ ಗ್ರೋತ್ ಅಂದರೆ ಶುಗರ್ ಒಳ್ಳೇದ ಕೆಟ್ಟೋದ? ಶುಗರ್ ಅನ್ನೋದು ಏನು ಡಿಸೀಸ್ ಏನೂ ಇಲ್ಲ, ಗೊತ್ತಾ ನಿಮಗೆ? 80 to 140 ನಾರ್ಮಲ್. 0 ಆಗಿದ್ರೆ ನೀವು ಜೀವನ ಮಾಡಿಸ್ಕಾಗಲ್ಲ. ಕಮ್ಮಿ ಆಗಿದ್ರೆ ಗಿಡ್ಡಿನೆಸ್ ಬರುತ್ತೆ. ಎಷ್ಟಿರಬೇಕೋ ಅಷ್ಟಿರಬೇಕು, ಹೌದಾ? ಬಿ ಪಿ ಇರಬೇಕು, ಎಷ್ಟಿರಬೇಕು? 120-80 ರೇಂಜಲ್ಲಿ ಇರಬೇಕು. ಜಾಸ್ತಿ ಆಗಿದ್ರೆ ತೊಂದರೆ ಆಗುತ್ತೆ, ಕಮ್ಮಿ ಆಗಿದ್ರೆ ತೊಂದರೆ ಆಗುತ್ತೆ. ನನ್ನ ಮೈಂಡ್ ಸೆಟ್ ಯಾವ ಥರ ಇರಬೇಕಂದ್ರೆ, ಮೆಡಿಸಿನ್ ವಿಲ್ ನಮಗೆ ಬಿ ಪಿ ಜಾಸ್ತಿ ಆಗಿದೆ ಅಂದರೆ ಏನು ಮಾಡ್ತಾರೆ ಅವರು? ಕ್ಯೂರ್ ಮಾಡಲ್ಲ, ಕಮ್ಮಿ ಮಾಡೋಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಮಾಡ್ತಾರೆ. ಆ ಮೆಡಿಸಿನಿಂದ ಇನ್ನೊಂದು ಸೈಡ್ ಎಫೆಕ್ಟ್ ಬರುತ್ತೆ. ದೆರ್ ಈಸ್ ನೋ ಮೆಡಿಸಿನ್ ವಿತೌಟ್ ಸೈಡ್ ಎಫೆಕ್ಟ್. ಸೊ ಆಯುರ್ವೇದ ಈಸ್ ಸೂಪರ್. ಆಕ್ಚುಲಿ ದ ಮೇನ್ ಗೋಲ್ ಆಫ್ ಆಯುರ್ವೇದ ಈಸ್ ಪ್ರಿವೆಂಟಿವ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅಂದರೆ ವ್ಯಾಧಿಗೆ ಮುಂಚೆನೇ ನನ್ನ ನಿರೋಧಕ ಶಕ್ತಿ ಡೆವಲಪ್ ಮಾಡ್ಕೋಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಅವ್ರದ್ದು. ನಾವೇನು ಮಾಡ್ತೀಯ? ಧ್ಯಾನ ಮಾಡಲ್ಲ. ವಿ ಡೋಂಟ್ ನೋ ವಾಟ್ ಟು ಡ್ರಿಂಕ್. ನೀವು ಎಷ್ಟು ಜನಗಳಿಗೆ ಆಲ್ಕಲೈನ್ ವಾಟರ್ ತಗೋಬೇಕು, TDS ಇಷ್ಟೇ ಇರಬೇಕು, ನಾನು ರಾ ಫುಡ್ ಜಾಸ್ತಿ ತಗೋಬೇಕು, ನಾನು ತಿನ್ನೋ ಟೈಮಲ್ಲಿ ಈ ಥರ ಇರಬಾರ್ದು, ನಾನು ಡೈಲಿ ಸನ್ಗೆ ಎಕ್ಸ್ಪೋಸ್ ಆಗಬೇಕು, ನಾನು ಡೈಲಿ ಎರ್ತ್ಗೆ ಟಚ್ ಮಾಡಬೇಕಂತ ಗೊತ್ತು. ನನ್ನ ಜೀವನ ವಿಧಾನನೇ ಚೇಂಜ್ ಆಯಿತು. ಯಾರು ಸನ್ಗೆ ಎಕ್ಸ್ಪೋಸೇ ಆಗಲ್ಲ, ಬ್ಲ್ಯಾಕ್ ಆಗುತ್ತೆ ಸ್ಕಿನ್, ಫೇರ್ನೆಸ್ ಹೋಗುತ್ತೆ. ಸೊ ವಿಟಮಿನ್ ಡಿ ಎಲ್ಲಿಂದ ಬರುತ್ತೆ? ಪ್ರಾಣಶಕ್ತಿ ಅಂತ ಒಂದಿರುತ್ತೆ ಸೂರ್ಯದಲ್ಲಿ, ಹೌದಾ? ಆ ಪ್ರಾಣಶಕ್ತಿ ಬಂದ ತಕ್ಷಣವೇ ಹೂ ಹುಟ್ಟೋದು, ಫ್ಲವರಿಂಗ್ ಆಗುತ್ತೆ, ಕ್ಲೀನ್ ಆಗುತ್ತೆ. ಸೊ ವಿ ಆರ್ ನಾಟ್ ರಿಸೀವಿಂಗ್ ಸನ್ ಎನರ್ಜಿ. ಸಂಧ್ಯಾ ವಂದನಕ್ಕೆ ರೀಸನ್ ಅದೇ ಸನಾತನ ಧರ್ಮದಲ್ಲಿ. ಸೊ ವಿಲ್ ಪೋರ್ ದ ವಾಟರ್, ಅದು 7 ಕಲರ್ಸ್ ಆಗಿ ಡಿವೈಡ್ ಆಗಿ ಎಲ್ಲ ಚಕ್ರಗಳಿಗೂ ಆ ಎನರ್ಜಿ ಹೋಗುತ್ತೆ. ಸೊ ಎರ್ತ್ ಟಚ್ ಮಾಡ್ತೀವಿ, ಎರ್ತ್ ಈಸ್ 0 ಪಾಯಿಂಟ್ ಎನರ್ಜಿ. ಅಂದರೆ ನಾವು ಬಾಡಿಯಲ್ಲಿ ಏನನ್ನ ಚಾರ್ಜ್ ಆಗಿ ನೆಗೆಟಿವ್ ಎನರ್ಜಿ ಇದೆ ಅಂದರೆ ಎರ್ತ್ ವಿಲ್ ರಿಸೀವ್ ಆಲ್ ದೀಸ್, ನ್ಯೂಟ್ರಲ್ ಮಾಡಿಸ್ತೇನೆ ನೀನು. ವಿ ಹ್ಯಾವ್ ಟು ಡ್ರಿಂಕ್ ಫ್ಲೋಯಿಂಗ್ ವಾಟರ್. ಅಂದರೆ ನದಿಯಲ್ಲಿ ಆಲ್ಕಲೈನ್ ವಾಟರ್ ತಗೋಬೇಕು. ನಮ್ಮ ಬ್ಲಡ್ pH 7.4. ಆ ಥರ ಯಾರೂ ಹೇಳಿಲ್ಲ ನಮಗೆ ಮುಂಚೆ. ಸೊ ಮೆಡಿಸಿನ್ ಸಡನ್ ಆಗಿ ಸ್ಟಾಪ್ ಮಾಡಬಾರ್ದು. ಮೆಡಿಟೇಷನ್ ಮಾಡೋರು, ಓಕೆ ನಾನು ಧ್ಯಾನ ಮಾಡ್ತೀನಿ, ನಮ್ಮ ಸಂಕಲ್ಪ ಶಕ್ತಿ ಇದೆ, ಅನಂತ ಶಕ್ತಿ ಇದೆ ಆತ್ಮದ ನನ್ನ ಒಳಗಡೆ, ಸ್ಟಾಪ್ ಮಾಡಿ ಅಲ್ಲ ಅಂತ ಆ ಥರ ಏನೂ ಇಲ್ಲ. ಯಾರೂ ಫೋರ್ಸ್ ಮಾಡಲ್ಲ. ಮಾಡಿ ಸ್ಥಿತಿ ಬರಬೇಕು, ಆಸನ ಸಿದ್ಧಿ ಬರಬೇಕು, ಶಕ್ತಿ ಬರಬೇಕು. ಹೋಗ್ತಾ 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 ಆಗಾಗಿ ಸ್ಲೋ ಆಗಿ ಸ್ಟಾಪ್ ಮಾಡಿ ದೆನ್ ಒನ್ಸ್ ದಟ್ ಕಾನ್ಫಿಡೆನ್ಸ್ ಕಮ್ಸ್, ಓಕೆ ಇವತ್ತು ನಾನು ರೆಡಿಯಾಗಿದ್ದೀನಿ, ನನಗೆ ಕೂತ್ಕೊಳ್ಳೋಕೆ ಆಗ್ತಾ ಇದೆ, ಎನರ್ಜಿ ಬರ್ತಾ ಇದೆ, ಇವತ್ತು ಒಂದು ಟ್ರೈ ಮಾಡೋಣ ಅಂತ ಮಾಡಿ. ತುಂಬ ಜನ ಇದ್ದಾರೆ. ಕರೋನಾ ಟೈಮಲ್ಲಿ ನಾನು ನೋಡಿದೆ, ನಾವು ಆತ್ಮಗಳು ನಮ್ಗೇನೂ ಆಗಲ್ಲ, ಮೆಡಿಸಿನ್ ತಗೋಬಾರ್ದು, ಆಕ್ಸಿಜನ್ ಬೇಡ ಅಂತ ಸ್ಟಾಪ್ ಮಾಡಿ ತುಂಬ ಜನ ಸತ್ತೋಗಿದ್ದಾರೆ. ಕಂಪ್ಲೇಂಟ್ಸ್ ಬರುತ್ತೆ, ಗೊತ್ತಾ? ಸೊ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ಕೊಳ್ಳಿ. ಒಂದೇ ದಿನದಲ್ಲಿ ಆಗತ್ತಾ? ಆಗಲ್ಲ. ಆ ಮೆಡಿಸಿನಲ್ಲಿ ಸೈಡ್ ಎಫೆಕ್ಟ್ಸ್ ಯಾವಾಗಲೂ ಇರುತ್ತೆ. ನೀವು ಪೇಯ್ನ್ ಕಿಲ್ಲರ್ಸ್ ತಗೊಂಡು ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಡಯಾಬಿಟಿಸ್ ತಗೊಂಡು ಬ್ರೈನ್ ಡ್ಯಾಮೇಜ್ ಆಗುತ್ತೆ, ಪಾರ್ಕಿನ್ಸ್. ಸೊ ಆ ಥರ ವಿತೌಟ್ ಸೈಡ್ ಎಫೆಕ್ಟ್ ದೇರ್ ಈಸ್ ನೋ ಮೆಡಿಸಿನ್. ಸೊ ಮೆಡಿಸಿನ್ ಡೇ ಬೈ ಡೇ
ಕಮ್ಮಿ ಮಾಡಿಸಿ ಧ್ಯಾನ ಇನ್ಕ್ರೀಸ್ ಮಾಡಿ, ಕನೆಕ್ಟ್ ಟು ದ ನೇಚರ್. ಸೊ ಪತ್ರಿಜಿ ಯಾವಾಗಲೂ ನೇಚರಲ್ಲಿ ತೊಗೊಂಡು ಹೋಗ್ತಾರೆ ಟ್ರೆಕ್ಕಿಂಗ್. ಯಾಕೆ? ನೇಚರಲ್ಲಿ ಜಾಸ್ತಿ ಎನರ್ಜಿ ಇರುತ್ತೆ. ಅದು ಒಂದು ರೀಸನ್. ಸೀಕ್ರೆಟ್ ಈಸ್ ವಿ ಕನೆಕ್ಟ್ ಟು ದ ಗ್ರೌಂಡ್. ಫ್ರೆಶ್ ಮೆಡಿಸಿನ್ ಏರ್ ವಿಲ್ ಕಮ್. ನೇಚರ್ ವಿಲ್ ಟೇಕ್ ಆಲ್ ಯುವರ್ ನೆಗೆಟಿವ್ಸ್, ಬ್ಯಾಲೆನ್ಸಸ್, ಇಟ್ ವಿಲ್ ಬಾಡಿ. ಓಕೆ, ತುಂಬ ರೀಸನ್ಸ್ ಇದೆ. ನೆಕ್ಸ್ಟ್ ಏನೇನೋ ಕ್ವಶನ್. ಮೆಡಿಸಿನ್ ಬಗ್ಗೆ ಇಲ್ಲ. ಈವನ್ ಯು ಹ್ಯಾವ್ ಎನಿ ಸನಾತನ ಧರ್ಮದಲ್ಲಿ ನೆಕ್ಸ್ಟ್ ಅಡ್ವಾನ್ಸ್ಡ್ ಸ್ಟೇಜ್. ಇವರು ಡಾಕ್ಟ್ರು, ಇವ್ರು ಮೆಡಿಸಿನ್ ಬಗ್ಗೆನೇ ಹೇಳ್ಬೇಕಂತ ಏನೂ ಇಲ್ಲ ಕ್ವಶನ್ಸ್. ಸರ್, ಫಸ್ಟು ನಮ್ಮ ಚೂಡಾಮಣಿ ಮೇಡಮ್ಗೆ ತುಂಬ ತುಂಬ ನಮಸ್ಕಾರ ಹೇಳ್ತೀನಿ. ಆಮೇಲೆ ನಿಮ್ಮ ಬಗ್ಗೆ ಹೇಳ್ಬೇಕಂದ್ರೆ ಧ್ಯಾನ ಸಾಧನ ಅಂತ ಹೇಳಿದ್ರಲ್ಲ, ಅದು ತುಂಬ ಖುಷಿ ಕೊಡ್ತು ನನಗೆ. ಆಮೇಲೆ ನನಗೆ ಈಗ ನನ್ನ ಬಗ್ಗೆ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ಆಗದೆ ಇರೋರಿಗೆ ಮುಕ್ತಿ ಇಲ್ಲ ಅಂತ ಒಬ್ಬರು ಹೇಳ್ತಾರೆ, ಅವರು ಮುಕ್ತಿ ಸಿಗುತ್ತೆ ಅಂತ ಒಬ್ಬರು ಹೇಳ್ತಾರೆ. ಆಮೇಲೆ ನೆಕ್ಸ್ಟು ಅವ್ರಿಗೆ ಇನ್ನೊಂದು ಜನ್ಮ ತಗೊಳ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಆನ್ಸರ್ ಬೇಕಿತ್ತು ಸರ್. ಓಕೆ, ಮಕ್ಕಳು ಇಲ್ಲ ಅಂದರೆ ಮುಕ್ತಿ ಸಿಗಲ್ಲ? ಸಿಗಲ್ಲ ಅಂತ ಹೇಳ್ತಾರೆ. ನಿಮ್ಗೇನು ಅನಿಸ್ತಾ ಇದೆ ಸರ್? ನನಗೆ ಎರಡು ಕಡೆನೂ ಡೌಟ್ ಇದೆ ಸರ್. ಸೊ ಅದಕ್ಕೂ ಮಕ್ಕಳಿಗೆ ಏನೂ ಸಂಬಂಧನೇ ಇಲ್ಲ. ಸೊ ಋಣಾನುಬಂಧೇನ ಪುತ್ರ ಅಂದರೆ ವಿ ಆರ್ ಆಲ್ ಪ್ಲ್ಯಾನಿಂಗ್. ಅಂದರೆ ಆ ಆಸ್ಟ್ರಲ್ ವರ್ಲ್ಡಲ್ಲಿ ನೀವು ನಮ್ಮ ಚಿಕ್ಕ ಮಕ್ಕಳು, ನೀವು ನನ್ನ ದೊಡ್ಡ ಮಕ್ಕಳು, ವಿ ಆರ್ ಆಲ್ ಪ್ಲ್ಯಾನ್ಡ್ ಆ್ಯಂಡ್ ಕೇಮ್ ಹಿಯರ್. ಓಕೆ, ನನ್ನ ತಂದೆ ತಾಯಿ ಫ್ರೆಂಡ್ಸು ಎಲ್ಲ ಪ್ಲ್ಯಾನ್ ಮಾಡ್ಕೊನೇ ಬರ್ತೀವಿ. ಸೊ ಕೃಷ್ಣ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಉದ್ಧರೇದಾತ್ಮನಾತ್ಮಾನಂ ನಾತ್ಮಾವ ನವಸಾಧಯತ್. ಅಂದರೆ ನಿನ್ನ ಮುಕ್ತಿ ನಿಮ್ಮೊಳಗಡೆ ಇದೆ. ನಂಗೆ ಮಕ್ಕಳಿಲ್ಲ ಅಂದರೆ ಆಗಲ್ಲ, ನಮ್ಮ ವೈಫ್ ಇಲ್ಲ ಅಂದರೆ ನನಗೆ ಮೋಕ್ಷ ಸಿಗಲ್ಲ, ನಾನು ಹಿಮಾಲಯ ಹೋಗ್ತೀನಿ. ಮುಕ್ತಿಗೆ ರಿಲೇಷನ್ಸ್ಗೆ ಸಂಬಂಧನೇ ಇಲ್ಲ. ಥ್ಯಾಂಕ್ ಯು ಸರ್. ಸೊ ಈ ಮುಕ್ತಿ, ವಾಟ್ ಈಸ್ ಮುಕ್ತಿ? ಮುಕ್ತಿ ಅಂದರೆ ಏನು? ಸೊ ಒಬ್ಬೊಬ್ರಿಗೆ ಒಬ್ಬೊಬ್ಬ ಟೈಪ್ ಮುಕ್ತಿ ಇದೆ. ನಂಗೆ ಇವಾಗ ಬ್ಯಾಂಕ್ ಲೋನು 10 lakhs ಇದೆ ಅಂದರೆ ಆ 10 lakhs ಕ್ಲಿಯರ್ ಮಾಡಿಸಿದ್ರೆ ಅಂದರೆ ನಮ್ಮ ಮುಕ್ತಿ. ಇನ್ನೊಬ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂದರೆ ಹೆಲ್ತ್ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಅಂದರೆ ಮುಕ್ತಿ. ಇನ್ನೊಬ್ರಿಗೆ ನಾನು ಯಾರೋ ನೋಡ್ಕೋಬೇಕು ಪಾಸ್ಟ್ ಲೈಫಲ್ಲಿ, ಅದು ನೋಡಿದ್ರೆ ಮುಕ್ತಿ ಆಗುತ್ತೆ. ಇನ್ನೊಬ್ರಿಗೆ ನಾನು ಯಾವ ಡೈಮೆನ್ಷನ್ಗೆ ಹೋಗ್ತೀನಿ, ಆಸ್ಟ್ರಲ್ ಮಾಸ್ಟರ್ ನೋಡಬೇಕು, ಅದು ನೋಡಿದ್ರೆ ಮುಕ್ತಿ. ದೇರ್ ಈಸ್ ನೋ ಎನ್ಲೈಟ್ಮೆಂಟ್ ಎಟ್ ಆಲ್. ನಿಜವಾಗಿ ಹೇಳಬೇಕಾದ್ರೆ ಮುಕ್ತಿ ಅನ್ನೋದು ಒಂದು ಪದ ಮಾತ್ರ, ನೀನು ಮುಂದಿಗೆ ಹೋಗ್ಬೇಕಂತ. ಆ್ಯಕ್ಚುಲಿ ದೇರ್ ಈಸ್ ನೋ ಎನ್ಲೈಟ್ಮೆಂಟ್, ಇಟ್ ಈಸ್ ಎಟರ್ನಲ್. ಎಟರ್ನಲ್ ಅಂದರೆ ಕಾಸ್ಮಿಕ್ ಜರ್ನಿ. ಸೊ ಯಾವಾಗಲೂ ಒಂದು ಕೆಲಸ ಇರಲೇ ಇರುತ್ತೆ. ನೀವು ಇಲ್ಲಿಂದ ಇನ್ನೊಂದು ಗ್ಯಾಲಕ್ಸಿಗೆ ಹೋಗಿ ಅಲ್ಲಿ ಒಂದು ಕೆಲಸ ಇರುತ್ತೆ. ಸೊ ನಾರದ ಎನ್ಲೈಟೆಡಾ? ಇಲ್ಲ. ಸೊ ಒಂದು ಹೇಳ್ತೀನಿ, ಮುಕ್ತಿ ಅಂದರೆ ನಾನು ಮನೆಯಿಂದ ಇಲ್ಲಿ ಬಂದಿದ್ದೀನಿ. ಸೊ ನನಗೆ ಗೊತ್ತು ಈ ಫಂಕ್ಷನ್ ಆದಮೇಲೆ ನಾನು ಮನೆಗೆ ಹೋಗಬೇಕು ಅಂತ ನನಗೆ ಗೊತ್ತು. ಇವತ್ತು ನಂಗೆ ಟೆನ್ಷನ್ ಆಗತ್ತಾ? ಟೆನ್ಷನ್ ಏನೂ ಆಗಲ್ಲ. ಯಾಕಂದರೆ ನನಗೆ ಗೊತ್ತು ನಾನು ತಿರುಗಿ ಮನೆಗೆ ಹೋಗ್ತೀನಿ, ನನ್ನ ಮನೆ ಎಲ್ಲಿದೋ ನನಗೆ ಗೊತ್ತು. ಅದೇ ಥರ ನಿಮ್ಮ ಆತ್ಮಗೆ ನೀವು ಎಲ್ಲಿಂದ ಬಂದಿದ್ದಾರೋ ಗೊತ್ತಿಲ್ಲ. ಸೊ ಧ್ಯಾನ ಮಾಡ್ತಾ ಮಾಡ್ತಾ ಒಂದ್ಸಲ ಅದು ರಿಯಲೈಸ್ ಆದ ತಕ್ಷಣ ನಮ್ಮ ಮನೆ ಅದು, ನಾನು ಅಲ್ಲಿಂದ ಬಂದಿದ್ದೀನಿ ಅಂದರೆ ನಿಮಗೆ ಸಮಾಧಾನ ಸಿಕ್ಕಿದ್ರೆ, ದಿಸ್ ಈಸ್ ಕಾಲ್ಡ್ ಮುಕ್ತಿ. ದೆನ್ ಯು ಕ್ಯಾನ್ ಪ್ಲೇ ಎನಿ ಡೈಮೆನ್ಷನ್, ಯು ಕ್ಯಾನ್ ಟ್ರಾವೆಲ್ ಎನಿವೇರ್ ಬೈ ನೋಯಿಂಗ್ ಯುವರ್ ಹೋಮ್. ನಮಸ್ಕಾರ ಸರ್, ನಾನು ಮನೋಹರ್ ಅಂತ. ಈಗ ಧ್ಯಾನದಲ್ಲಿ ಬಂದು 4 ತಿಂಗಳಾಯಿತು. ಒಂದೇ ಒಂದು ಪ್ರಶ್ನೆ ನಂದು. ತಾವು ಈಗ ತಾನೇ ಹೇಳಿದಿರಿ ಋಣಾನುಬಂಧ ಅಂತ. ಜನನ ಮರಣ ಚಕ್ರದಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ನಾವು ಈ ಜನ್ಮದಲ್ಲಿ ಭೇಟಿಯಾಗುವಂಥ ಜೀವಾತ್ಮರಿಗೆ ಒಂದು ಲಿಂಕ್ ಇರ್ತದೆ, ಸಂಬಂಧ ಇರ್ತದೆ ಅಂತ ಹೇಳ್ತೀವಿ. ಹಾಗೆ ಸ್ಥಳಗಳಲ್ಲೂ ಕೂಡ ರೆಲೆವೆನ್ಸ್ ಇದೆಯಾ ಅಂತ. ನಾವು ಯಾವ ಸ್ಥಳದಲ್ಲಿ ಒಬ್ಬರನ್ನ ಭೇಟಿ ಆಗ್ತೀವಿ, ಸ್ಥಳದಲ್ಲಿ ರೆಲೆವೆನ್ಸ್ ಸಂಬಂಧ ಇದೆಯಾ ಅಂತ. ಯಾವುದೋ ಒಂದು ಜನ್ಮ ಚಕ್ರದಲ್ಲಿ, ಸಪೋಸ್ ಒಂದು 50 ಜನ್ಮದ ಹಿಂದೆ ನಾನು ನಿಮ್ಮನ್ನು ಕಂಡಿದ್ದೆ, ತಿರ್ಗಾ ಈ ಜನ್ಮದಲ್ಲಿ ತಮ್ಮನ್ನು ಕಂಡೆ ಅಂದರೆ
ಸ್ಥಳ ಇಲ್ಲಿ ಮ್ಯಾಟ್ರ್ ಆಗ್ತದ ಅಂತ ನನ್ನ ಪ್ರಶ್ನೆ ಸರ್. ಪ್ಲೇಸ್ 100%, 200%. ಒಂದು ನಿಮಿಷ ಆನ್ಸರ್ ಸರ್. ಸುಧಾಕರ್ ಸರ್ ಅವ್ರಿಗೂ ಒಂದ್ಸತಿ ಕೊಡಿ ಆಪ್ಷನ್, ಇವರು ಒಂದ್ಸತಿ. ಟರ್ಮರಿಕ್ ಅರಿಶಿನ ಡೈರೆಕ್ಟ್ ಯೂಸ್ ಮಾಡಬಾರ್ದು ಅಂತಾರೆ. ಟರ್ಮರಿಕ್ ಅರಿಶಿನ ಪುಡಿನ ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡಬಾರ್ದು ಅಂತ ಹೇಳ್ತಾರೆ. ಸರಿನಾ ತಪ್ಪ? ಪಸುಪು ಅರಿಶಿಣ ಅಂದ್ರೆ ನ್ಯಾಚುರಲ್ ಆಗಿರುತ್ತಲ್ಲ, ಅದನ್ನೇ ಯೂಸ್ ಮಾಡ್ಬೋದಾ ಬೇಡವಾ ಅಂತ ಅವ್ರ ಕ್ವಶನ್. ಯೂಸ್ ಮಾಡಿ, ಏನಾಗುತ್ತೆ? ಹರ್ಬ್ ಅದು ಏನಕ್ಕೋಸ್ಕರ? ಕಣ್ಣಿಗೆ ಎಫೆಕ್ಟ್ ಅಂತ ಕೇಳ್ತಾ ಇದಾರೆ ಅವರು. ಕಣ್ಣಿಗೆ, ಐಸ್ಗೆ ಎಫೆಕ್ಟ್ ಆಗುತ್ತಾ? ಆಗಲ್ಲ. ನ್ಯಾಚುರಲ್ ಅಂದ್ರೆ ಪ್ರಕೃತಿ ದತ್ತವಾದದ್ದು, ನಾವು ಏನೇ ತಗೊಂಡ್ರು ಅದು ನಮ್ಮ ಬಾಡಿಗೆ ಎಫೆಕ್ಟ್ ಆಗಲ್ಲ. ಒಂದ್ ನಿಮಿಷ ಅಪ್ಪ, ಒಂದೊಂದೇ ನಿಮಿಷದಲ್ಲೇ ಆನ್ಸರ್ ಹೇಳ್ತಾರೆ. ನಮ್ಮ ಹಿರಿಯ ಮಾಸ್ಟರ್. ನಮಸ್ತೆ. ನಮಸ್ತೆ ಸರ್. ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕಾದ ಕಾರಣ ಜ್ಯೋತಿ ಮೇಡಮ್ ಅವರು ನನಗೆ ಪರಿಚಯ ಆಯಿತು. ಹಾಗಾಗಿ ಇವತ್ತು ಬನ್ನಿ ಸರ್. ನನಗೆ 78 ವರ್ಷ. ನಾನು ನಿಜ ಜೀವನದಲ್ಲಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ 45 ವರ್ಷ ಅಲ್ಲಿ ಸರ್ವೀಸ್ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿದ್ಮೇಲೂ ನಾನು ವೆರಿ ಎಮೋಷ್ನಲ್ ಪರ್ಸನ್. ಏಕೆಂದರೆ ಹೇಳ್ತಾ ನಾನೊಬ್ಬ ಶಿಕ್ಷಕ. ಹಾಗಾಗಿ ನಾನು ಎಮೋಷನ್ ಅಂದರೆ ಅಫೆಕ್ಷನ್ ಇರಬೇಕು, ಅಟ್ಯಾಚ್ಮೆಂಟ್ ಬೇಕಾಗಿರಲಿಲ್ಲ. ಅದು ಅಟ್ಯಾಚ್ಮೆಂಟ್ ವಿತ್ ಅಫೆಕ್ಷನ್ ಸೇರಿಸ್ಕೊಂಡು ಎಮೋಷನ್ ಆಗಿ ನಾನು ಅದನ್ನು ರಿಯಲೈಸ್ ಮಾಡ್ಕೋಬೇಕಾದ್ರೆ 2 ಕಾರಣ. ಒಂದು, ಯೋಗ. ನನಗೆ ಕಳೆದ 1 ವರ್ಷದಿಂದ ವಯೋಗೆ ಅನುಗುಣವಾಗಿ ಮೆಮೊರಿ ಲಾಸ್ ಆ್ಯಂಡ್ ಇದಕ್ಕಿದ್ದಂಗೆ ನೀವು ಏನೋ ಎದುರುಗಡೆ ಕೂತಿದ್ರೆ ಹರಿಕೃಷ್ಣ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಮೊದಲು ಅದು ಗೊತ್ತಾಗ್ತಾ ಇಲ್ಲ. 1 ವರ್ಷದ ಹಿಂದೆ ನಾನು IIT-ಲಿ 2 IIT-ಲಿ ನಾನು ಓದಿರೋನು. ಇಷ್ಟೆಲ್ಲ ಆಗಿ ನನಗೆ ಯಾಕೆ ಹಿಂಗಾಯಿತು ಅಂತ ಬಂದಾಗ ಮೊದಲನೇದು ನನಗೆ ಶಕ್ತಿ ತುಂಬೋದು ಅಂದರೆ ಯೋಗ. ಇವತ್ತಿಗೆ ನನಗೆ 380 ದಿವಸ ಕಂಟಿನ್ಯೂಸ್ ಆಗಿ ಯೋಗ ಮಾಡ್ಕೊಂಬಂದೆ. ಈವನ್ ಯೋಗದಲ್ಲೂ ಕೂಡ ಅವರು ಹೇಳೋದೇನಪ್ಪ ಅಂದರೆ ನೀವು ಧ್ಯಾನ ಮಾಡಿ. ನಾನು ಕೇಳಿ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟು. ನಾನು ಪ್ರತಿಯೊಂದು ಕೂಡ ಅದರಾದ ಒಂದು ಅನುಭವ ಇಲ್ಲದೇ ನಾನು ಯಾವುದೂ ಒಪ್ಕೊಳ್ಳೋದಿಲ್ಲ. ಇವತ್ತು ಮಾನ್ಯ ಹರಿಕೃಷ್ಣರವರು ಅವರು ಎಲ್ಲ ವಿಷಯಗಳನ್ನ ಹೇಳಿದ್ರು. ನನಗೆ ಅದು ಅರ್ಥವಾಗಿದೆ. ಒಂದು ನನಗೆ ಇಲ್ಲಿ ಹೇಳ್ಬೇಕಾದ್ದು ಏನಪ್ಪ ಅಂತಂದರೆ, ಧ್ಯಾನ ಹೇಳೋದು ಸುಲಭ. ಈಗ ಧ್ಯಾನದಲ್ಲಿ ನಾನು ಕಳೆದ 1 ವಾರದಿಂದ ಭಾಳ ಪ್ರಯತ್ನ ಮಾಡ್ತಾಯಿದ್ದೀನಿ. ಯೋಗದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಾನು ಆನ್ಲೈನ್ ಯೋಗದಲ್ಲಿ ಮಾಡ್ತಾಯಿದ್ದೀನಿ. ಅಲ್ಲೂ ಕೂಡ ಬೆಳಿಗ್ಗೆ ಎದ್ದು ಯೋಗ, ಬೆಳಿಗ್ಗೆ ಎದ್ದು ಮೆಡಿಟೇಷನ್ ಇವೆರಡೇ. ಸೊ ಇದರಿಂದ ಏನು ಅಂತ ಅಂದ್ಬಿಟ್ಟು ನಾನು ಯಾವುದೋ ಯೋಚನೆ ಮಾಡ್ತಾಯಿದ್ದೆ. ತಕ್ಷಣ ಜ್ಯೋತಿ ಮೇಡಮ್ ಸಿಕ್ಕೋದು. ಸರ್ ನಿಮ್ಗೆ ಏನಾದ್ರು ಬೇಕಂದ್ರೆ ಇವತ್ತು ಕಾರ್ಯಕ್ರಮಕ್ಕೆ ಬನ್ನಿ, ನಿಮ್ಗೆ ಈ ವಿಷಯ ಗೊತ್ತಾಗುತ್ತೆ. ನಿಜವಾಗ್ಲೂ ಕೂಡ ನಾನು ಮಾಡಿ 1 ವಾರದಿಂದ ಮಾಡ್ತಾಯಿದ್ದೀನಿ. ಐ ಗಾಟ್ ಎ ಗ್ರೇಟ್ ಎಫೆಕ್ಟ್. ಈವನ್ ಟುಡೇ ಇಫ್ ಯು ಆಸ್ಕ್ ಮೀ ಟು ಸಿಟ್ ಫಾರ್ ಈವನ್ ಮಿನಿಮಮ್ 2 hours on the floor, I can do it. That is because of the determination. ಆತ್ಮದ ಬಗ್ಗೆ ತಿಳ್ಕೊಂಡಿದ್ರೆ ಮಾತ್ರ ಇದು ಸಾಧ್ಯ. ಮತ್ತು ಇದನ್ನು ಮುಂದುವರ್ಸ್ಕೊಳ್ಳೋದಕ್ಕೆ ತಾವೆಲ್ಲ ಕಾರಣಕರ್ತರಾಗ್ತೀರ. ನಾನು ಕೂಡ ಇದರ ಬಗ್ಗೆ ಇನ್ನೂ 1 ವರ್ಷ, ನಾನು ಎಂಜಿನಿಯರಿಂಗ್ ಸ್ಟೂಡೆಂಟ್ ಅದರಿಂದ ನಾನು ರಿಸರ್ಚ್ ಮೈಂಡ್ ಇರೋದ್ರಿಂದ ನಾನು ಸಿಂಪಲಾಗಿ ಬಿಡೋದಿಲ್ಲ, ಸಿಂಪಲಾಗಿ ಫಾಲೋನೂ ಮಾಡೋದಿಲ್ಲ. ಸೊ ಪ್ರತಿಯೊಂದು ಕೂಡ ಅರ್ಥ ಮಾಡಿಕೊಂಡು ಇದರ ಅರ್ಥ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಕೂಡ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಲೈಫಲ್ಲಿ ಒಂದು ಪ್ಯಾಕೇಜು ನಮಗೆ ಯೋಗ, ಮೆಡಿಟೇಷನು, ಫುಡ್ಡು, ಈ 3 ಕರೆಕ್ಟ್ ಆಗಿದೆ ನಮ್ಮ ಲೈಫ್ ಗುಡ್. ತಗೊಳ್ಳಿ ಸರ್. ಹರೇ ಕೃಷ್ಣ ಸರ್. ನಮಸ್ತೆ. ನಮಸ್ತೆ. ನನ್ನ ಹೆಸರು ಶಶಿಕುಮಾರ್ ಅಂತ ಸರ್. ಸಿಂಪಲ್ ಕ್ವಶನ್ನು. ನನ್ನ ಪ್ರಕಾರ ಇದು ನನ್ನ ಚೈಲ್ಡ್ಹುಡ್ಡಿಂದ ಆಯಿತು. ಹೌ ಟು ನೋ ಪರ್ಪಸ್ ಆಫ್ ಲೈಫ್? ಎಷ್ಟು ಜನಕ್ಕೆ ಗೊತ್ತು ಅವ್ರ ಪರ್ಪಸ್ ಆಫ್ ಲೈಫ್?
ಸಿ ನಿಜ ಹೇಳಬೇಕಂದ್ರೆ ಉಪನಿಷತ್ತಿನಲ್ಲಿ ವೇದದಲ್ಲಿ ದೇರ್ ಇಸ್ ನೋ ಪರ್ಪಸ್ ಆಫ್ ಲೈಫ್. ದೇರ್ ವಾಸ್ ನಥಿಂಗ್, ಅಂದರೆ ಒಂದು ವಾಯ್ಡ್ ಸ್ಪೇಸ್ ಇತ್ತು, ಅಲ್ಲಿಂದ ಒಂದು ಕಾನ್ಷಿಯಸ್ ಬಿಂದು ಅಂತ, ಶ್ರೀಚಕ್ರ ನೋಡಿದ್ರೆ ಒಂದು ಬಿಂದು, ಅದು ಬಿಂದು ಸ್ಟಾರ್ಟ್ ಆಯಿತು, ಅದಕ್ಕೆ ಒಂದು ಚಕ್ರ ಮಾಡೋದು ಗೊತ್ತಾಯಿತು, ಅದರಿಂದ ಇನ್ನೊಂದು ಚಕ್ರ. ಯೂನಿವರ್ಸ್ ಹ್ಯಾಸ್ ಕ್ರಿಯೇಟೆಡ್ ವಿತಿನ್ 7 days. ಆ 7 daysಲ್ಲಿ ಒಂದು ಶ್ರೀಚಕ್ರ ಕಂಪ್ಲೀಟ್ ಆಯಿತು. ಆ ಶ್ರೀಚಕ್ರ ಒಂದು ರೂಲ್ ಇಟ್ಕೊಂಡೆ, ನಮಗೆ ಇದು ಫೈನಲ್ ಸ್ಟ್ರಕ್ಚರ್, ಇನ್ನೊಂದು ನನಗೆ ಏನು ಗೊತ್ತೋ ಅದು ಟ್ರಾನ್ಸ್ಫರ್ ಮಾಡಬೇಕು ಅಂತ ಸೆಕೆಂಡ್ ರೂಲ್. ಅಲ್ಲಿಂದ ಶುರುವಾಯಿತು ಡೈಮೆನ್ಷನ್ಸ್ ಎಲ್ಲ. ಸೊ ಜೀವನದಲ್ಲಿ ಪರ್ಪಸ್ ಅಂದರೆ ಏನೂ ಇಲ್ಲ, ಜೀವನ ಮಾಡಬೇಕಷ್ಟೆ. ಧ್ಯಾನ ಯಾಕೆ ಅಂದರೆ ಯು ಪ್ರೋಗ್ರಾಮ್ಡ್, ಅಂದರೆ ನಾನು ಸಹಜ ಸ್ಥಿತಿಯಲ್ಲಿ ಇಲ್ಲ ಇವಾಗ. ಸೊಸೈಟಿ ಏನು ಹೇಳ್ತಿದ್ದೋ ಸಕ್ಸಸ್ ಅಂದರೆ ಯು ಆರ್ ನಾಟ್ ಡಿಸೈಡಿಂಗ್, ಅಂದರೆ ನಾನು ಡಿಸೈಡ್ ಮಾಡ್ಕೊಂಡಿಲ್ಲ. ಆನಂದವಾಗಿರುವಂತ ಯಾರು ಹೇಳಲ್ಲ, ನೀವು ಡಾಕ್ಟರ್ ಆಗಿದ್ರೆ ಆನಂದವಾಗಿರ್ತೀವಿ ಅಂತ ಪ್ರೋಗ್ರಾಮ್ ಮಾಡ್ತಾರೆ. ನೀವು ಈ ಮನೆಯಲ್ಲಿದೆ ಅಂದರೆ ಆನಂದವಾಗಿರಲ್ಲ, ದೊಡ್ಡ ಮನೆಯಲ್ಲಿದೆ ಅಂದರೆ ಆನಂದವಾಗಿರ್ತೀವಿ ಅಂತ ಪ್ರೋಗ್ರಾಮ್ ಮಾಡ್ತಾರೆ. ಸೊ ಐ ಆಮ್ ರಿಸೀವಿಂಗ್ ಆಲ್ ಪ್ರೋಗ್ರಾಮ್ಸ್, ಚೈಲ್ಡ್ಹುಡ್ಡಿಂದ ಪಾಸ್ಟ್ ಲೈಫಿಂದ. ನಾನು ಸಬ್ಕಾನ್ಷಿಯಸ್ ಮೈಂಡು ಸಫರ್ ಆಗ್ತಾಯಿದೆ. ಆನಂದ ಅಂದರೆ ಅದು ಅಚೀವ್ ಆಗಿದ್ರೇ ಆನಂದ, ಇಲ್ಲಾಂದರೆ ಆನಂದ ಇಲ್ಲ. ಸೊ ಇದಕ್ಕೋಸ್ಕರ ನಾನು ಮನೆಯಲ್ಲಿ ಇನ್ನೊಂದು ಮನೆ, ಇನ್ನೊಂದು ಕಾರು, ಬೆಂಜ್ ಕಾರು, ಆ ಥರ ಐ ಆಮ್ ಪೋಸ್ಟ್ಪೋನಿಂಗ್ ಮೈ ಹ್ಯಾಪಿನೆಸ್. ಸೊ ನೀವು ಕ್ವಶನ್ಗೆ ಆನ್ಸರ್ ಬರುತ್ತೆ. ಸೊ ಅಂದರೆ there is no purpose of life. It is a blissful state. ಬುದ್ಧಾಣಿ ಒಬ್ರು ಹೋಗಿ ಹೇಳಿದ್ದಾರೆ ವಾಟ್ ಯು ಅಚೀವ್ಡ್ ಅಂತ. ನಾನು ಏನೂ ಅಚೀವ್ ಮಾಡ್ಕೊಂಡಿಲ್ಲ. ಐ ಲಾಸ್ಟ್ ಮೈ ಫಿಯರ್, ಐ ಲಾಸ್ಟ್ ಮೈ ಆ್ಯಂಗ್ರಿನೆಸ್, ಐ ಲಾಸ್ಟ್ ಮೈ ಮೈಂಡ್. ಅಂದರೆ ವಾಟ್ ಎವರ್ ಹ್ಯಾಸ್ ಗಾನ್, ರಿಮೈನಿಂಗ್ ಸ್ಟೇಟ್ ಇದೋ ಅದನ್ನೇ ನಾನು. ಸೊ ಯು ಆರ್ ಆಸ್ಕಿಂಗ್ ಪರ್ಪಸ್ ಆಫ್ ಲೈಫ್, ದಟ್ ಈಸ್ ಮೈಂಡ್ ಗೇಮ್. ಸೊಸೈಟಿಗೆ ಒಂದು ಹೇಳುತ್ತೆ ಇದು ಮಾಡಿ ನಿನಗೆ ಗೊತ್ತಾಗತ್ತೆ. ಅಂದರೆ ಜೀವನ ಆಗಬೇಕು ಅಂದರೆ ಒಂದು ಕೆಲಸ ಮಾಡಬೇಕು, ಅದು ಪರ್ಪಸ್ ಆಫ್ ಲೈಫ್ ಇಲ್ಲ. ಅದು ಊಟಕ್ಕೋಸ್ಕರ, ಕೂಟಿಗೋಸ್ಕರ ಕೋಟಿ ವಿದ್ಯೆ. ಒರಿಜಿನಲ್ ಪರ್ಪಸ್ ಆಫ್ ಲೈಫ್ ದೇರ್ ಈಸ್ ನೋ ಹಂಡ್ರೆಡ್ಸ್ ಆಫ್ ಪರ್ಪಸಸ್. ಅಂದರೆ ನಿನ್ಕೊಂದು ಪರ್ಪಸ್ಸು, ನನ್ಕೊಂದು ಪರ್ಪಸ್ಸು, ಸುಧಾಕರ್ ಸರ್ಕೊಂದು ಪರ್ಪಸ್ ಏನೂ ಇಲ್ಲ. ನನ್ನ ಬಗ್ಗೆ ನಾನು ತಿಳ್ಕೊಳೋದು ಅಲ್ಟಿಮೇಟ್ ಆ್ಯಂಡ್ ಟೀಚ್ ಮಾಡೋದು ಸೂಪರ್ ಅಲ್ಟಿಮೇಟ್ ಅಷ್ಟೇ. ಥ್ಯಾಂಕ್ ಯು ಸರ್. ಆಯಿತು, ಮೆಡಿಟೇಷನ್ ಇದಕ್ಕೆ ಬಂದಿದ್ದು. ಪಿರಾಮಿಡ್ ವ್ಯಾಲಿಲಿ ಫಸ್ಟ್ ಟೈಮ್ ಬಂದಾಗ ಎಲ್ಲರೂ ಕೇಳಿದ್ರು ಕ್ವಶನನ್ನು, ನೀವೇನು ಪ್ರಾಬ್ಲಮಿಗೆ ಬಂದಿದ್ದೀರಾ ಅಂತ. ನಾನು ಯಾಕೆ ಹಿಂಗೆ ಕೇಳ್ತಾರೆ, ಮೀನ್ಸ್ ಕೆಲವರು ಹಣದ ಸಮಸ್ಯೆಯಿಂದ, ಕೆಲವರು ಆರೋಗ್ಯದ ಸಮಸ್ಯೆಯಿಂದ ಬಂದಿರೋಂಥವ್ರಾಗಿದ್ದರು. ಬಟ್ ನಾನು ಬಂದಿದ್ದ ಉದ್ದೇಶ ಆಧ್ಯಾತ್ಮದ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಆಧ್ಯಾತ್ಮದ ಬಗ್ಗೆ ತಿಳ್ಕೊಳ್ತಾ ಯಾವ ರೇಂಜ್ಗೆ ಹೋದೆ ಅಂದರೆ, ನಾವು ಬೇಸಿಕಲಿ ನಾನ್ ವೆಜಿಟೇರಿಯನ್ಸು. ಈಗ 2 years ಆಯಿತು ವೆಜಿಟೇರಿಯನ್ ಆಗಿದ್ದೀನಿ. ನಾನು ನೋಡೋ ರೀತಿನೇ ಬೇರೆ ಆಗೋಗಿದೆ. ನಮ್ಮ ಮನೇಲಿ ಇವಳಿಗೇನೋ ಆಗೋಗಿದೆ, ಮೀನ್ಸ್ ನಮ್ಮ ಎಲ್ಲ ಫಂಕ್ಷನ್ ನಮ್ಮ ಕಡೆ ನಾನ್ ವೆಜ್ಜೇ ಇರುತ್ತೆ, ಇವಳು ಫುಲ್ ವೆಜ್ ಆಗೋಗಿದ್ದಾಳೆ, ಇವಳಿಗೇನೋ ಆಗೋಗಿದೆ. ಧ್ಯಾನಕ್ಕೆ ಬಂದರೆ ಏನೋ ಒಂಥರ ನೆಗೆಟಿವ್ ಅನ್ನೋ ಥರ ಮೈಂಡ್ ಸೆಟ್ ಆಗ್ಬಿಟ್ಟಿದೆ ಅವ್ರುಗಳಿಗೆ. ಬಟ್ ನನ್ನ ಲೈಫಲ್ಲಿ ಎಲ್ಲ ಒಳ್ಳೇದಾಗ್ತಿದೆ ಧ್ಯಾನದಿಂದ, ಅದು ಅವರು ನೋಡ್ತಿದ್ದಾರೆ, ಅದು ಇಂಪ್ರೂವ್ಮೆಂಟ್ ಚೆನ್ನಾಗಿ ಅನಿಸಿದೆ. ಮತ್ತು ಕ್ವಶನ್ಸ್ ಅಂತ ಬಂದಾಗ ನನಗೇನು ಕ್ವಶನ್ಸ್ ನಾನು ಕೇಳೋದಿತ್ತು, 2 ವರ್ಷದಲ್ಲಿ ನನಗೆ ಬೇಕಾಗಿರೋ ಕ್ವಶನ್ಸ್ಗೆ ಆನ್ಸರ್ಸ್ಗಳು ಸಿಕ್ಕಿದೆ. ಬಟ್ ನಂದು ಒಂದು ಕ್ವಶನ್ ಏನು ಅಂತ ಅಂದರೆ, ಕೆಲವು ಮಾಸ್ಟರ್ಸ್ ಹೇಳ್ತಾರೆ ಮೀನ್ಸ್ ಮೆಡಿಟೇಷನ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಒಂದು ಜಾಗದಲ್ಲೇ ಕುತ್ಕೊಂಡು ಮಾಡಬೇಕು ಅಂತ. ಎಕ್ಸಾಂಪಲ್ ಈಗ ಮನೆಯಲ್ಲಿ ಈಗ ಹಾಲಲ್ಲಿ ಮಾಡ್ತಿದ್ದೀನಿ ಅಂದರೆ ಅಲ್ಲೇ ಒಂದೇ ಕಡೆ ಕುತ್ಕೊಂಡು ಮಾಡಬೇಕು, ಸೊ ದಟ್ ನಮ್ಮ ಆರ ಅಲ್ಲಿ ಚೆನ್ನಾಗಿರುತ್ತೆ, ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ನಾವು ಅಲ್ಲಿ ಒಂದೇ ಕಡೆ ಕುತ್ಕೊಂಡು ಮಾಡಿದಾಗ ಅಂತ. ಇನ್ನು ಕೆಲವರು ಮಾಸ್ಟರ್ಸ್ ಹೇಳ್ತಾರೆ ನಿಮ್ಮ ಮನೇಲಿ ಈಗ ಹಾಲು, ಕಿಚನ್ನು, ದೇವ್ರ ಮನೆ ಅಂತ ಎಲ್ಲ ಬೇರೆ ಬೇರೆ ಪಾರ್ಟ್ಸ್ ಇರುತ್ತಲ್ವ, ಎಲ್ಲಿ ನಿಮ್ಗೆ ಎನರ್ಜಿ ಲೋ ಇರುತ್ತೆ ಅಂತ ಅನಿಸುತ್ತೆ ನೀವು ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡಿದಾಗ ಅಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ. ಇದು ಸ್ವಲ್ಪ ಗೊಂದಲ ಇದೆ ಸರ್ ನನಗೆ. ನಾನು ಜಾಸ್ತಿ ಆಲ್ಮೋಸ್ಟ್ ಸ್ವಲ್ಪ ಸ್ಪಿರಿಚುವಲ್ ಇದ್ರೂ ಸ್ವಲ್ಪ ದೇವ್ರ ಭಕ್ತಿ ಎಲ್ಲ ಜಾಸ್ತಿ, ಹಾಗಾಗಿ ದೇವ್ರ ಮನೆಯಲ್ಲೇ ಜಾಸ್ತಿ ಕುತ್ಕೊಂಡು ಮಾಡೋದು ನಾನು. ಇದೊಂದು ಡೌಟ್ ಇದೆ, ಒಂದೇ ಕಡೆ ಕುತ್ಕೊಂಡು ಮಾಡಬೇಕಾ ಅಥವಾ ಎಲ್ಲ ಕಡೆ ಮಾಡ್ಬೋದಾ ಅನ್ನೋದು. ಆ್ಯಕ್ಚುಲಿ ಮೆಡಿಟೇಷನ್ ಅನ್ನೋದು ಕ್ಲಿಯರಾಗಿ ಹೇಳ್ತೀನಿ, ನಾನು ಮಾಡೋದಲ್ಲ, ಆಗುತ್ತೆ. ಮೆಡಿಟೇಷನ್ ಸಾಧನೆ ಮಾಡ್ತಾ ಇರ್ತೀವಿ, ಆದಮೇಲೆ ಧ್ಯಾನ ಅದಕ್ಕದೇ ಆಗತ್ತೆ. ಸೊ ಒಂದೇ ಪ್ಲೇಸಲ್ಲಿ ಮಾಡಬೇಕು ಅಂತ ಏನೂ ಇಲ್ಲ, ರಾಂಗ್.
ನೀವು ಒಂದ್ಸಲ ಆ ಸ್ಟೇಟ್ಗೆ ಬಂದ ತಕ್ಷಣ ಈವನ್ ಇಫ್ ಯು ಆರ್ ಸ್ಪೀಕಿಂಗ್ ಆಲ್ಸೋ ಇಟ್ ವಿಲ್ ಬಿಕಮ್ ಮೆಡಿಟೇಷನ್. ಕೂತ್ಕೊಂಡಿದ್ದೂ ಅದು ಮೆಡಿಟೇಷನ್ ಆಗುತ್ತೆ, ನೀವು ಮಾತಾಡ್ತಾ ಇದ್ದೀನೋ ಅದು ಮೆಡಿಟೇಷನ್ ಆಗುತ್ತೆ. ಮೆಡಿಟೇಷನ್ ಈಸ್ ಎ ಸ್ಟೇಟ್. ಅವರು ಯಾಕೆ ಹೇಳ್ತಾರೆ ಅಂದರೆ ಒಂದೇ ಜಾಗದಲ್ಲಿ ಕೂತ್ಕೊಳ್ಳಂದ್ರೆ ಅದು ಸಬ್ಕಾನ್ಷಿಯಸ್ ಮೈಂಡು ಹ್ಯಾಬಿಟ್ಯುಯೇಟ್ ಆಗುತ್ತೆ. ನಾನು ಇಲ್ಲಿ ಮಾಡ್ತಾ ಇದ್ದೀನಿ, ನನಗೂ ಇದೇ ಅನುಕೂಲವಾದ ಪ್ಲೇಸು, ಯು ಆರ್ ಫೆಮಿಲಿಯರ್ ಟು ಇಟ್ ಅಷ್ಟೇ. ಹೊಸ ಜಾಗಕ್ಕೆ ಹೋದ ತಕ್ಷಣ ಯು ಆರ್ ನಾಟ್ ಫೆಮಿಲಿಯರ್ ಟು ಇಟ್ ಅಷ್ಟೇ. ಇನ್ನೊಂದು ಅದು ಮಾಡ್ತಾ ಮಾಡ್ತಾ ಅಲ್ಲಿ ಎನರ್ಜಿ ಚೇಂಜ್ ಆಗುತ್ತೆ, ಅದು ಒಂದು ರೀಸನ್. ಇನ್ನೊಂದು ಫೆಮಿಲಿಯರ್ ಆಗಿರುತ್ತೆ, ಇನ್ನೊಂದು ರೀಸನ್. ಎನರ್ಜಿ ಎಲ್ಲಿ ಹೆಚ್ಚಿರುತ್ತೋ ಅಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು. ನಿಮಗೆಲ್ಲ ಗೊತ್ತು, ಗ್ರೂಪ್ ಮೆಡಿಟೇಷನ್ ಇಲ್ಲಿ ಒಳ್ಳೆಯದು, ಮ್ಯೂಸಿಕ್ ಮೆಡಿಟೇಷನು, ಇನ್ನೊಬ್ಬರು ಸೀನಿಯರ್ ಮಾಸ್ಟರ್ ಜೊತೆ ಮಾಡೋದು, ಎನ್ಲೈಟೆಡ್ ಮಾಸ್ಟರು, ಸಮಾಧಿ, ಪಿರಮಿಡಲ್ಲಿ ಮಾಡೋದು ಇನ್ನೂ ತುಂಬ. ನಾವು ಬೇಗ ಎನ್ಲೈಟ್ ಆಗಬೇಕು. ಸೊ ವಿಶ್ವಾಮಿತ್ರಗೆ 10,000 years ಟೈಮ್ ಇತ್ತು. ಆ ಟೈಮಲ್ಲಿ ನಮ್ಗೆ ಅಷ್ಟು ಟೈಮ್ ಇಲ್ಲ, ಹೌದಾ? ಬೇಗ ಬೇಗ ಎಕ್ಸ್ಪೀರಿಯನ್ಸಸ್ ಬರಬೇಕು. ಅದಕ್ಕೆ ನಾನು ಪಿರಮಿಡ್ ಯೂಸ್ ಮಾಡ್ತೀನಿ, ಕ್ರಿಸ್ಟಲ್ಸ್ ಯೂಸ್ ಮಾಡ್ತೀನಿ. ಅವರು ಯಾರನ್ನ ಎನ್ಲೈಟೆಡ್ ಮಾಸ್ಟರ್ ಇದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತೀನಿ. ಸೊ ಟೂಲ್ಸ್ ಆರ್ ದೇರ್, ಯೂಸ್ ಮಾಡ್ಕೊಳ್ಳಿ. ಇಲ್ಲ ನನ್ನ ಅವಸರೇ, ಎಸ್ ಗುರು ಈಸ್ ಯುವರ್, ಬಟ್ ಟೂಲ್ಸ್ ಆರ್ ದೇರ್, ಯೂಸ್ ಮಾಡ್ಕೊಳ್ಳಿ. ಒಂದೇ ಜಾಗದಲ್ಲಿ ಮಾಡಬೇಕು ಅಂತ ಏನಿಲ್ಲ. ನೌ ಯು ಆರ್ ಡೂಯಿಂಗ್ ಹಿಯರ್, ಏನ ಅನ್ಸುತ್ತೆ? ದೇರ್ ಇಸ್ ನೋ ನಥಿಂಗ್, ಆನ್ಸರ್ ಇಸ್ ದೇರ್. ಆ ಥರ ಏನೂ ಇಲ್ಲ. ಸೊ ಕ್ರಿಸ್ಟಲ್ಸ್ ಅಂದರೆ ಅದ್ರ ಬಗ್ಗೆ ಹೇಳಬೇಕಂದ್ರೆ ಯು ಶುಡ್ ನೋ ದ ಮ್ಯಾಥಮ್ಯಾಟಿಕ್ಸ್, ಗೋಲ್ಡನ್ ಮೀನ್ ರೇಷಿಯೋ. ಒಂದು ಎನರ್ಜಿ ಈಸ್ ಎವ್ರಿವೇರ್. ಎನರ್ಜಿ ಎಲ್ಲ ಕಡೆ ಇದೆಯಾ? ಇಲ್ಲ. Then why you want to use pyramids? ಸ್ಟ್ರಕ್ಚರ್ ಅಂದರೆ ನಮ್ಮ ಬ್ರಹ್ಮರಂಧ್ರದಿಂದ ಒಳಗಡೆ ಹೋಗಬೇಕು ಅಂದರೆ ನಾರ್ಮಲ್ ಪ್ರಾಣಶಕ್ತಿಗೆ ಒಂದು ಸ್ಟ್ರಕ್ಚರ್ ಇರಲ್ಲ. ಮೂಮೆಂಟ್ ಆಗಬೇಕು ಅಂದರೆ, ಚಲನವಾಗಬೇಕು ಅಂದರೆ ಶಕ್ತಿ ಒಂದು, ಅದಕ್ಕೆ ಶಕ್ತಿ ಆಗಬೇಕು, ವರ್ಟೆಕ್ಸ್ ಅಂತ. ಸೊ ಅದು ಸುಡಿ ಆಗ್ತಾ 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 ಒಂದು ಪಾಯಿಂಟ್ ಇರುತ್ತೆ. ಆ ಥರ ಪಾಯಿಂಟ್ ಮಾಡೋ ಕೆಪಾಸಿಟಿ ಪಿರಮಿಡ್ಗೆ ಇರುತ್ತೆ. ಸೊ ಒಂದು ಆ್ಯಂಗಲಿಂದ ವರ್ಟೆಕ್ಸ್ ಕ್ರಿಯೇಟ್ ಆಗುತ್ತೆ, ಇನ್ನೊಂದು ಆ್ಯಂಗಲಿಂದ ವರ್ಟೆಕ್ಸ್. ಆಲ್ ವರ್ಟೆಕ್ಸಸ್ 4 ಕಾರ್ನರ್ಸ್ ಇಂದ ಕಿಂಗ್ಸ್ ಚಾಂಬರಲ್ಲಿ ಕಾನ್ಸಂಟ್ರೇಟ್ ಆಗಿ ಹೀಟ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟ್ರಕ್ಚರ್ಡ್ ಎನರ್ಜಿ ಈಸ್ ಕಾಲ್ಡ್ ಕಾಸ್ಮೋಸ್. ಅನ್ಸ್ಟ್ರಕ್ಚರ್ಡ್ ಅನ್ಮ್ಯಾನಿಫೆಸ್ಟೆಡ್ ಎನರ್ಜಿ ಈಸ್ ಕಾಲ್ಡ್ ವಿಶ್ವಮಯ. ವಿಶ್ವಾಂತರ ಆಗಿದೆ. ಬಟ್ ಕಾಸ್ಮಿಕ್ ಎನರ್ಜಿ ಅಂದರೆ ಸ್ಟ್ರಕ್ಚರ್ ಆಗಿದೆ. ಅದು ಸ್ಟ್ರಕ್ಚರ್ ಆಗಿದೆ ಎನರ್ಜಿ ಈಸಿಯಾಗಿ ಹೋಗುತ್ತೆ. ನೀವು ನೋಡಿ ಚೆಕ್ ಮಾಡಿ, ಇಲ್ಲಿ ನಿಮ್ಮ ತಲೆ ಮೇಲೆ ಒಂದು ಸ್ಟ್ರಕ್ಚರ್ ಇರುತ್ತೆ, ಸುಡಿ ಅಂತೀವಿ. ಅಂದರೆ ಚಿಕ್ಕ ವಯಸ್ಸಲ್ಲಿ ಬ್ರಹ್ಮರಂಧ್ರದಿಂದ ಆ ಎನರ್ಜಿ ಸುಟ್ಟಿರ್ತಾ ಸುಟ್ಕೊಂಡು ಒಂದು ಪಾಯಿಂಟಿಂದ ಕೆಳಗಡೆ ಚಕ್ರಗೆ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಅದೇ ಥರ ಕ್ರಿಸ್ಟಲ್ಗೆ, ಪಿರಮಿಡ್ಸ್ಗೆ ಆ ಥರ ಶಕ್ತಿ ಇರುತ್ತೆ. ಸೊ ಕ್ರಿಸ್ಟಲ್ಸ್ ಆರ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಅಂದರೆ ಗೋಲ್ಡನ್ ಮೀನ್ ರೇಷಿಯೋ ಅಚೀವ್ ಆಗಿದೆ ಸ್ಟ್ರಕ್ಚರ್. ಇಟ್ ಈಸ್ ಅ ನೇಚರ್ ಗಿಫ್ಟ್. ನಾವು ಪಿರಮಿಡ್ಸು ಮ್ಯಾನ್ ಮೇಡ್. ಕ್ರಿಸ್ಟಲ್ಸ್ ಅಲ್ಲಿ ಪಿರಮಿಡ್ಸ್ ಇರುತ್ತೆ ಗೊತ್ತಾ, ಕ್ಲಸ್ಟರ್ಸ್. ಅದು ಆಟೋಮ್ಯಾಟಿಕ್ ಆಗಿ ಪಿರಮಿಡ್ ಶೇಪಲ್ಲಿ ಬರುತ್ತೆ. ಸೊ ಇಟ್ಸ್ ಅ ನ್ಯಾಚುರಲ್, ನೇಚರಿಂದ ಡೈರೆಕ್ಟ್ ಬಂತದ್ದು. ನಾವು ಮಿಸ್ಟೇಕ್ಸ್ ಮಾಡ್ಬೋದು, ಬಟ್ ನೇಚರ್ ಡಸಂಟ್ ಡೂ ಎನಿ ಮಿಸ್ಟೇಕ್. ಸೊ ಇನ್ನೊಂದು ಕ್ರಿಸ್ಟಲ್ಸ್ ಬಗ್ಗೆ ಹೇಳಬೇಕಂದ್ರೆ ಆಲ್ ಎಲೆಕ್ಟ್ರಾನಿಕ್ಸ್, ರೇಡಿಯೋ ಫ್ರೀಕ್ವೆನ್ಸಿ. ನಾನು ಎಷ್ಟು ಫ್ರೀಕ್ವೆನ್ಸಿಗೆ ಚೇಂಜ್ ಮಾಡಬೇಕಂದ್ರೆ ಅಷ್ಟು ಫ್ರೀಕ್ವೆನ್ಸಿ ಕಂಟಿನ್ಯೂಸ್ ಆಗಿ ಇಟ್ ವಿಲ್ ಹೋಲ್ಡ್ ಆಲ್ ದ ಎನರ್ಜೀಸ್. ಟೂಲ್ಸ್ ಯೂಸ್ ಮಾಡಿ ಇಲ್ಲೇ ಧ್ಯಾನ ಮಾಡಬೇಕು, ಅಲ್ಲೇ ಧ್ಯಾನ ಮಾಡಬೇಕು ಅವ್ರು ಹೇಳಿದರೆ ಏನೂ ಇಲ್ಲ. ಈವನ್ ಡ್ಯೂರಿಂಗ್ ಜರ್ನಿ ಟೈಮಲ್ಲೂ ನೀವು ಧ್ಯಾನ ಮಾಡ್ಬೋದು, ಇಲ್ಲಿ ಧ್ಯಾನ ಮಾಡ್ಬೋದು, ಸಮಾಧಿಯಲ್ಲಿ ಧ್ಯಾನ ಮಾಡ್ಬೋದು. ಓಕೆ, ದೆರ್ ಇಸ್ ನಥಿಂಗ್ ನೆಗೆಟಿವ್ ಅಬೌಟ್ ಇಟ್. ಅವರು ಆ್ಯಕ್ಚುಲಿ ಹೇಳಿದ್ದೇನಕ್ಕೆ ಒಂದೇ ಕಡೆ ಕೂತ್ಕೊಳ್ಳಿ ಅಂದರೆ ಆಸನ ಸಿದ್ಧಿ ಆಗಬೇಕು ಅಂತ, ಕೂತ್ಕೊಳಕ್ಕೆ ಪ್ರಾಕ್ಟೀಸ್ ಆಗಬೇಕು ಅನ್ನೋಕ್ಕೋಸ್ಕರ ಅವ್ರು ಹೇಳಿರ್ತಾರೆ ಅಷ್ಟೇ. ಎನರ್ಜಿ ಎಲ್ಲಿ ಬೇಕಾದರೂ ನಾವು ಪಡ್ಕೋಬೋದು. ಹೌದು. ಇದಕ್ಕೆ ಒಂದು ಉದಾಹರಣೆ, ಒಂದ್ಸರಿ ಪತ್ರಿಜಿ ಹತ್ರ ಕೇಳಿದ್ವಿ ನಾವು. ಸೇಮ್ ಸ್ವಾಮಿಯವ್ರು ಕೇಳಿದ ಕ್ವಶನ್ನೇ ಪತ್ರಿಜಿ ಹತ್ರ ಕೇಳಿದಾಗ ಪತ್ರಿಜಿ ಏನು ಹೇಳ್ತಾರೆ ಅಂದರೆ, ಹೊಲದಲ್ಲಿ ಗದ್ದೆಗಳಿರುತ್ತೆ,
ಈ ಗದ್ದೆಗಳು ಈ ಗದ್ದೆಯಿಂದ ಆ ಲಾಸ್ಟ್ ಗದ್ದೆಗೆ ನೀರು ಹೋಗ್ಬೇಕಂದ್ರೆ ಅಲ್ಲಿಗೆ ತಗೊಂಡೋಗಿ ಪೈಪ್ ಹಾಕಿ ನೀರು ಹಾಕ್ಬೇಕಾ, ಇಲ್ಲ ಮೋಟ್ರ್ ಆನ್ ಮಾಡಿದ್ರೆ ಸಾಕು ಅದಷ್ಟಿದೆ ಅಲ್ಲಿ ಹೋಗುತ್ತಾ? ಮೋಟ್ರ್ ಆನ್ ಮಾಡ್ಬೇಕಷ್ಟೇ. ಮೋಟ್ರ್ ಆನ್ ಮಾಡಿದ್ರೆ ಯಾವ ಗದ್ದೆಗೆ ಹೋಗ್ಬೇಕು ನೀರು ಆ ಗದ್ದೆಗೆ ಹೋಗೇ ಹೋಗ್ತದೆ. ಹಂಗೆ ಎಲ್ಲಿ ಕೂತ್ಕೊಂಡ್ರು ಕೂಡ ಎನರ್ಜಿ ಹೋಗ್ತದೆ, ಎನರ್ಜಿ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತದೆ. ಆಹಾರ ಸಸ್ಯಾಹಾರ ಅಂತ ಹೇಳ್ತಾ ಇರ್ತೀರ ಸರ್, ಎಲ್ಲ ಕ್ಲಾಸಲ್ಲೂ ಕೇಳಿದ್ದೆ ನಾನು. ಆದರೆ ನನ್ನ ಪ್ರಶ್ನೆ ಬೇರೆ ನಮ್ಮ ಫ್ರೆಂಡ್ಸ್ ಹತ್ರ ಹೇಳಿದಾಗ ಮನುಷ್ಯನ ಆಹಾರ ಸಸ್ಯಾಹಾರ, ಮಾಂಸ ತಿನ್ನಬೇಡಿ ಅಂತೇಳಿ, ಹಿಂಸೆ ಮಾಡಬೇಡಿ ಅಂತ ಹೇಳಿದಾಗ ಅವರು ಸಸ್ಯಾಹಾರಗಳಿಗೂ ಪ್ರಾಣ ಇರುತ್ತೆ, ಈಗ ತರಕಾರಿ ವೆಜಿಟೇಬಲ್ಸ್ಗೆ ಗಿಡ ಮರಕ್ಕೆಲ್ಲ ಪ್ರಾಣ ಇರುತ್ತೆ, ಅದನ್ನು ಕಿಲ್ ಮಾಡ್ತಿರಲ್ಲ ಅವಾಗ ಅದಕ್ಕೆ ನೋವಾಗಲ್ಲ ಅಂತ ಕೇಳ್ತಾರೆ ಸರ್. ಬಟ್ ನಾನು ಇದಕ್ಕೆ ನಿಮ್ಮ ಹತ್ರ ಆನ್ಸರ್ ಕೇಳಿ ತಿಳ್ಕೊಂಡಿದ್ದೀನಿ, ಬಟ್ ಎಲ್ಲರಿಗೂ ಗೊತ್ತಾಗಬೇಕಂದ್ಬಿಟ್ಟು ಕೇಳಿದ್ದೀನಿ ಸರ್ ನಾನು. ಶಾಕಾಹಾರ, ಮಾಂಸಾಹಾರ, ಇದಕ್ಕೆ ಪ್ರಾಣ ಇದೆಯಾ? ಸ್ಟೋನ್ಗೆ ಇದೆಯಾ ಇಲ್ವಾ? ಮಿನರಲ್ ಕಿಂಗ್ಡಮ್, ಪ್ಲ್ಯಾಂಟ್ ಕಿಂಗ್ಡಮ್, ಎನಿಮಲ್ ಕಿಂಗ್ಡಮ್, ಇದಕ್ಕೆ ಪ್ರಾಣ ಇದೆ. ಸ್ಟೋನು ಡೆವಲಪ್ ಆಗುತ್ತಾ ಒಂದೊಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ? ಆಗುತ್ತೆ, ಬಟ್ ಇಟ್ ವಿಲ್ ಟೇಕ್ ಟೂ ಮಚ್ ಟೈಮ್. ನಾರ್ಮಲ್ ಸ್ಟೋನಿಂದ ಕ್ರಿಸ್ಟಲ್ ಆಗಬೇಕು, ದಟ್ ಈಸ್ ಕಾಲ್ಡ್ ರಸವಾದ, ಆಲ್ಕೆಮಿ. ಇಟ್ ಈಸ್ ಎ ನ್ಯಾಚುರಲ್ ಪ್ರಾಸೆಸ್ ಆಲ್ಕೆಮಿ ಅನ್ನೋದು. ಇದೇ ಥರ ಯಾಕೆ ಕರ್ಮ ಇರಲ್ಲ ಅಂತ ಹೇಳ್ತೀನಿ. ಸೊ ಇದಕ್ಕೂ ಪೇಯ್ನ್ ಆಗುತ್ತಾ? ಸ್ಟೋನ್ಗೆ ಪೇಯ್ನ್ ಆಗುತ್ತಾ? ಪೇಯ್ನ್ ಆಗಲ್ಲ. ಸೊ ದೇರ್ ಆರ್ ಚಕ್ರಾಸ್, ಅಂದರೆ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್, ಲೆವೆಲ್ ಆಫ್ ಚೈತನ್ಯ. ಅಂದರೆ ದೇ ವಿಲ್ ಟೇಕ್ ಬರ್ತ್. ದೇ ವಿಲ್ ಫಸ್ಟ್ ಲೆವೆಲ್ ಈಸ್ ಟೇಕಿಂಗ್ ಬರ್ತ್. ಮಿನರಲ್ ಕಿಂಗ್ಡಮ್ಗೆ ಬರ್ತ್ ಆಗುತ್ತೆ, ಪ್ಲಾಂಟ್ ಕಿಂಗ್ಡಮು ಜನ್ಮ ತಗೊಂತೆ, ಎನಿಮಲ್ ಕಿಂಗ್ಡಮ್ ಆಲ್ಸೋ ವಿಲ್ ಟೇಕ್ ಬರ್ತ್. ದಟ್ ಈಸ್ ಫಸ್ಟ್ ಲೆವೆಲ್. ಸೆಕೆಂಡ್ ಲೆವೆಲ್ ಈಸ್ ಪರಿಣಾಮ, ಅಂದರೆ ಸೈಜ್ ಇನ್ಕ್ರೀಸ್ ಆಗ್ತೀವಿ ನಾವು, ಗಿರಗಲು ಮಡಗಲು ಸೈಜ್ ಇನ್ಕ್ರೀಸ್ ಆಗುತ್ತೆ. ಸೊ ಫಸ್ಟ್ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ ಏನಂದರೆ ಹುಟ್ಟಿಗೆ ಬರ್ತ್, ದೆನ್ ಡೆವಲಪ್ಮೆಂಟ್, ಥರ್ಡ್ ಇನ್ನೊಂದು ಜನ್ಮ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಿನರಲ್ ಕಿಂಗ್ಡಮ್ ಕಾಂಟ್ ಗಿವ್ ಬರ್ತ್ ಟು ಅನದರ್ ಸ್ಟೋನ್, ಅದಕ್ಕೂ ಅದು ಮುಗೀತು. 2 ಚಕ್ರಾಸ್ ಸ್ಟೋನ್ಗೆ. ನೆಕ್ಸ್ಟ್ ಲೆವೆಲ್ ಏನು? ಪ್ಲ್ಯಾಂಟ್, ಅಂದರೆ ಬರ್ತ್, ಡೆವಲಪ್ಮೆಂಟ್, ರೀಜನರೇಷನ್. ದಿಸ್ ಈಸ್ 3 ಚಕ್ರಾಸ್. ಇನ್ನೊಂದು ಲೆವೆಲ್ ಏನು? ರೀಜನರೇಷನ್ ಆದಮೇಲೆ ಮನಸ್, ಅಂದರೆ ಅದು ಬಗ್ಗೆ ಅದು ಯೋಚನೆ ಮಾಡೋದು ಸ್ಟಾರ್ಟ್ ಆಗುತ್ತೆ. ಟಿಲ್ ದಟ್ ಪ್ಲ್ಯಾಂಟ್ ಕಿಂಗ್ಡಮ್ ಹ್ಯಾಸ್ ಡೆವಲಪ್ಡ್. ನೆಕ್ಸ್ಟ್ ಲೆವೆಲ್ ಏನು? ಆ್ಯನಿಮಲ್ ಕಿಂಗ್ಡಮ್. ಸಿಂಪಲ್. ನಾನು ಇವತ್ತು ಇವ್ರಿಗೆ ಆಪ್ರೇಷನ್ ಮಾಡಬೇಕು. ಏನು ಆಪ್ರೇಷನ್ ಮಾಡಬೇಕು? ಸೊ ಲೆಗ್ಗೆ ಆಪ್ರೇಷನ್ ಮಾಡಬೇಕಂದ್ರೆ ನಾನು ಅನಸ್ತೀಶಿಯಾ ಕೊಡ್ತೀನಿ ಇವ್ರಿಗೆ, ಸ್ಪೈನಲ್ಗೆ. ಅವ್ರಿಗೆ ಗೊತ್ತಾಗಲ್ಲ, ಕಾಲು ಮಲ್ಕೊಂಡಿರ್ತಾರೆ, ನಾನು ಕಟ್ ಮಾಡಿ ರಿಮೂವ್ ಮಾಡ್ತೀನಿ ಅಷ್ಟೇ. ಇವರು ನನಗೆ ಶಾಪ ಕೊಡ್ತಾರ? ಅವು ಏನಿದೆ ಇವರು ನಾಶನ ಆಗಲಿ ಅಂತ ಏನೂ ಗೊತ್ತಿಲ್ಲ ಅವ್ರಿಗೆ, ಪಾಪ ಗೊತ್ತಿಲ್ಲ, ಹೌದಾ? ಸೊ ಕರ್ಮಗಳು ಅದೇ ಥರ 5th ಲೆವೆಲಿಂದ ಸ್ಟಾರ್ಟ್ ಆಯಿತು. ಅಂದರೆ ಎನಿಮಲ್ ಕಿಂಗ್ಡಮಲ್ಲಿ ಅಮೀಬಾಸು ಚಿಕ್ಕ ಇರುತ್ತೆ, ಅದಕ್ಕೆ ನರ್ವಸ್ ಸಿಸ್ಟಮೇ ಇಲ್ಲ. ಅಂದರೆ ಎಷ್ಟು ಅಮೀಬಾ ಸತ್ತೋಗುತ್ತೆ, ಜೈನ್ಸು ಈ ಥರ ಮಾಸ್ಕ್ ಹಾಕ್ಕೊಳ್ತಾರಿಲ್ವ, ಅದೆಲ್ಲ ಸತ್ತೋಗುತ್ತೆ ಅಂತ ಏನೂ ಇಲ್ಲ, ಅದಕ್ಕೆ ನರ್ವಸ್ ಸಿಸ್ಟಮೇ ಇಲ್ಲ. ಫಸ್ಟ್ ಆಫ್ ಆಲ್ ಎಲ್ಲಿಂದ ಸ್ಟಾರ್ಟ್ ಆಯಿತು ನರ್ವಸ್ ಸಿಸ್ಟಮ್? ಎರ್ತ್ವಾಮ್, ಕಾಕ್ರೋಚಸ್ಸಿಂದ ಸ್ಟಾರ್ಟ್ ಆಯಿತು. ಅದಕ್ಕೂ ಪೇಯ್ನ್ ಗೊತ್ತಾಗುತ್ತೆ. ಸೊ ಪೇಯ್ನ್ ಎಲ್ಲಿಂದ ಸ್ಟಾರ್ಟ್ ಆಯಿತೋ ಅಲ್ಲಿಂದ ಮನಸ್ಸು ಸ್ಟಾರ್ಟ್ ಆಯಿತು. ಸೊ ಇಫ್ ಯು ಆರ್ ಕರ್ಸಿಂಗ್ ಸಂಬಡಿ, ಅಂದರೆ ನಂಗೆ ಇದು ಮಾಡಿದೆ, ನನಗೆ ಆಗಲೇಬೇಕು ಅಂತ, ಅಲ್ಲಿಂದ ಕರ್ಮ ಸ್ಟಾರ್ಟ್ ಆಯಿತು. ಸೊ ಏನನ್ನ ಗಿಡಗಳಿಗೆ ಮರಗಳಿಗೆ ನರ್ವಸ್ ಸಿಸ್ಟಮ್ ಇದೆಯಾ? ಇಲ್ಲ? ಏನೂ ಇಲ್ಲ. ಪೇಯ್ನೇ ಗೊತ್ತಾಗಲ್ಲ. ದೇ ವಿಲ್ ಟೇಕ್ ಬರ್ತ್, ದೇ ವಿಲ್ ಟೇಕ್ ಗ್ರೋತ್, ರೀಜನರೇಟ್, ಬಟ್ ಮನಸ್ ಇಲ್ಲ. ಎಲೆಕ್ಟ್ರಿಕಲ್ ಇಂಪಲ್ಸ್ ಇದೆ ಅಷ್ಟೇ. ನೀವು ಕಟ್ ಮಾಡಿದ್ರೂ ಇನ್ನೊಂದು 2 ಬ್ರಾಂಚಸ್ ಬರುತ್ತೆ. ಅದು ನಿಮಗೆ ಏನು ಶಾಪ ಕೊಡಲ್ಲ. ಪ್ರಾಣ ಅಂದರೆ ಚೈತನ್ಯ, ಲೆವೆಲ್ ಆಫ್ ಕಾನ್ಷಿಯಸ್ನೆಸ್. ಕಾನ್ಷಿಯಸ್ನಲ್ಲಿ ಲೆವೆಲ್ಸ್ ಇದೆ. ಓಕೆ, ಟೇಕಿಂಗ್ ಬರ್ತ್, ಡೆವಲಪ್ಮೆಂಟ್, ರೀಜನರೇಷನ್, ಮನ, ಬುದ್ಧ, ಚೈತನ್ಯ. ಸೊ we are reached at the level of mano buddhi. Meditation is the process where you go to chaitanya state. Okay.
ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸರ್, ಇಬ್ಬರೂ ಚೆನ್ನಾಗಿಲ್ಲ ಆನ್ಸರ್ಸ್. ಇದು ಲಾಸ್ಟ್ ಕೊನೆಯದು. ಪ್ಲ್ಯಾಂಟ್ಸ್ಗೆ ನಾವು ಬೆಳಿತೀವಿ, ಅದು ಕೊಂಬೆ ಕಟ್ ಮಾಡ್ತೀವಿ. ಕೊಂಬೆ ಕಟ್ ಮಾಡಿ ಮತ್ತೆ ಉಣಿಸ್ದಾಗ ಮತ್ತೆ ಗಿಡ ಬೆಳೀತಿಲ್ಲ, ಬೆಳೀತಾ? ಅದೇ ಮೇಕೆ ಕಾಲು ಕಟ್ ಮಾಡಿ ಇನ್ನೊಂದು ಹಾಕಿದ್ರೆ ಇನ್ನೊಂದು ಮೇಕೆ ಹುಡ್ತದ? ಅಂದರೆ ಒಂದು ಅದು ಸಸ್ಯಾಹಾರ ಅಂತಕ್ಕಂಥದ್ದು ನಾವು ತಿಂತಕ್ಕಂಥದ್ದು ನಮಗೋಸ್ಕರ ಇರ್ತಕ್ಕಂಥದ್ದು. ಆದರೆ ಇನ್ನೊಂದು ಗಿಡನ ನಾವು ತಯಾರು ಮಾಡ್ಬೋದು, ಪ್ರೊಡಕ್ಟಿವಿಟಿ ಮಾಡ್ಬೋದು. ಆದರೆ ಒಂದು ಕಾಲು ಕುರಿದು ಕಟ್ಟಾದರೆ ಇನ್ನೊಂದು ಕಾಲಾದ ತಕ್ಷಣ ಕುರಿ ಬರಲ್ಲ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.